सुमतिभिरनुमेयं शुभ्रकाजं सखाजं सुखमजमनपाजं मुक्त्युपायं विमाजं द्रहजमहममेजं ध्येयमाम्नायगेयं सदजमसदजेयं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिवलजे व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यान् उपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्यान दलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಸುಧಾಮೂಲ 9ನೆಯ ಸುಧಾಮೂಲ ಅದನ್ನೇ ಅನುವ್ಯಾಖ್ಯಾನದ ಶ್ಲೋಕದ ವಿವರಣೆ ಆಯ್ತು. ಅದರಲ್ಲಿ ದ್ವೈತ ಸಿದ್ಧಾಂತದ ಪ್ರಕಾರ ಮೋಕ್ಷ ಅಂದ್ರೆ ಏನು ಅಂತ ಬಂತು. ದ್ವೈತ ಸಿದ್ಧಾಂತದ ಪ್ರಕಾರ ಮೋಕ್ಷ ಅಂದ್ರೆ ಅಲ್ಲಿ ಜಯತೀರ್ಥರ ಒಂದು ವಾಕ್ಯ ಇದೆ. ಈ ವಾಕ್ಯವನ್ನ ಚೆನ್ನಾಗಿ ನೆನ್ಪಿಟ್ಕೊಡಿ. ಈ ಶ್ಲೋಕ ಆದ್ಮೇಲೆ ದುಃಖಾಪ್ಯಯ ಸುಖಾವಾಪ್ತಿ ಹೇತುತ್ವೇನೈವ ವೇದವಾಕ್ ಭವೇತ್ ಮಾನಂ ಅಂತ ಇದು ಶ್ಲೋಕ. ಈ ಶ್ಲೋಕದ ಕೆಳಗಡೆ ಒಂದು 2 ಲೈನ್ ಮುಂದೆ ಏನಿದೆ ಶ್ಲೋಕ ಆದ ಕೂಡ್ಲೆ ಅಲ್ಲಿ ಕೊನೆಯಿಂದ ಶುರುವಾಗತ್ತೆ. ಮೋಕ್ಷ ಸ್ವರೂಪ ನಿರೂಪಣಾರ್ಥಂ ಅಂತ ಇದೆ. ಮೋಕ್ಷ ಸ್ವರೂಪ ದ್ವೈತ ಸಿದ್ಧಾಂತದವರು ಮೋಕ್ಷ ಅಂದ್ರೆ ಏನನ್ನು ಒಪ್ತಾರೆ ಅಂತ ತಿಳಿಸ್ಲಿಕ್ಕೋಸ್ಕರ ಹೇಳಿತ್ತು ಆಚಾರ್ಯರು ಅಂತ. ಏನ್ ಹೇಳಿದ್ರು? ಆತ್ಯಂತಿಕ ದುಃಖ ನಿವೃತ್ತಿ ನಿರತಿಶಯ ಸುಖ ಅಭಿವ್ಯಕ್ತಿಶ್ಚ ಮುಕ್ತಿ ಇತಿ ಅಂತ. ಈ ವಾಕ್ಯ ಬಹಳ ನಮ್ಗೆ ಮುಖ್ಯ. ಇದು ಜಯತೀರ್ಥರ ಏನೋ ಒಂದು ಬಹಳ ದೊಡ್ಡ ವಾಕ್ಯ ಇದು. ಯಾಕೆಂದ್ರೆ ಬೇರೆಯವರೆಲ್ಲ ಒಂದೊಂದ್ ತರ ಮೋಕ್ಷ ಹೇಳ್ತಾರೆ. ದ್ವೈತ ಸಿದ್ಧಾಂತದ ಪ್ರಕಾರ ಏನು ಮೋಕ್ಷ ಅಂದ್ರೆ ಏನು ಅಂತ ಕೇಳಿದ್ರೆ ಈ ವಾಕ್ಯ ಹೇಳ್ಬೇಕು, ಈ ಅನುವ್ಯಾಖ್ಯಾನ ಶ್ಲೋಕ ಹೇಳ್ಬೇಕು, ಎರಡು. ಜಯತೀರ್ಥರ ಮಾತು ಹೀಗಿದೆ, ಆತ್ಯಂತಿಕ ದುಃಖ ನಿವೃತ್ತಿ. ದುಃಖ ಕಳೆಯತ್ತೆ, ದುಃಖ ಕಳೆಯೋದೇ ಮುಕ್ತಿ ಅಂತ. ದುಃಖ ಕಳೆಯೋದು ಅಂದ್ರೆ ಸಂಸಾರದಲ್ಲೂ ದುಃಖ ಎಷ್ಟೋ ಬಾರಿ ನಮ್ಗೆ ಗುರುಗಳ ಅನುಗ್ರಹದಿಂದ ಅಥವಾ ದೇವರ ಅನುಗ್ರಹದಿಂದ ನಮ್ಗೆ ದುಃಖ ಕಳೆಯತ್ತೆ. ಆಮೇಲೆ ದುಃಖ ನಿವೃತ್ತಿ ಆಗೋದು ಮೋಕ್ಷದಲ್ಲೂ ಒಂದೇ, ಸಂಸಾರದಲ್ಲಿ ಆಗೋದು ಒಂದೇ ತಾನೆ ಅಂದ್ರೆ ಇಲ್ಲ, ವ್ಯತ್ಯಾಸ ಇದೆ. ಇಲ್ಲಿ ತಾತ್ಕಾಲಿಕವಾಗಿ ಇಲ್ಲಿ ನಮ್ಗೆ ದುಃಖ ಹೋಗುತ್ತೆ, ಮತ್ತೆ ಇನ್ನೊಂದು ದುಃಖ ಬಂದೇ ಬರುತ್ತೆ. ಆದ್ರೆ ಮೋಕ್ಷದಲ್ಲಿ ಆಗಲ್ಲ. ಮೋಕ್ಷಕ್ಕೆ ಹೋಗೋರ್ಗೆ ಎಲ್ಲ ದುಃಖ ಕಳ್ಕೊಂಡು ಮೋಕ್ಷದಲ್ಲಿ ಕೂಡ್ತಾರೆ. ಒಮ್ಮೆ ಮೋಕ್ಷದಲ್ಲಿ ಕೂತ್ರ ಮತ್ತೆ ಅವರಿಗೆ ದುಃಖ ಬರೋ ಪರಿಸ್ಥಿತಿ ಇಲ್ಲ.
ಅದಕ್ಕೆ ಆತ್ಯಂತಿಕ ದುಃಖ ನಿವೃತ್ತಿ ಅಂತ. ಆತ್ಯಂತಿಕ ಅನ್ನೋ ಶಬ್ದ ಬಳಸೋದು. ಅತ್ಯಂತವಾಗಿ ಅಂದ್ರೇನು, ಅತ್ಯಂತವಾಗಿದೆ, ಮತ್ತೊಮ್ಮೆ ಆ ದುಃಖ ಅಲ್ಲಿ ಲವಲೇಶವು ನಮಗೆ ಸಂಪರ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಳದಲ್ಲಿ. ಎಲ್ಲಿ? ಮೋಕ್ಷ ಸ್ಥಳದಲ್ಲಿ. ಹಾಗಾದ್ರೆ ಯಾವ ಸ್ಥಳದಲ್ಲಿ ದುಃಖದ ಲವಲೇಶವೂ ಇಲ್ಲ, ಆ ರೀತಿ ನಿಶ್ಶೇಷವಾಗಿ ಸ್ವಲ್ಪನೂ ಉಳಿದೇನೆ ಎಲ್ಲ ದುಃಖಗಳು ಕೂಡ ಹೊರಟೋಗಿರತ್ತೋ ಅಂತಹ ಸ್ಥಳಕ್ಕೆ ಆಗಲೇ ನಾವು ತಲುಪ್ತೀವೋ ಅಂತಹ. ಮತ್ತೆ ನಿರತಿಶಯ ಸುಖ ಅಭಿವ್ಯಕ್ತಿ. ಸುಖ ಬರೋದು ನಿರತಿಶಯ, ಅದಕ್ಕೊಂದು ಸೀಮೆ ಗಡಿನೇ ಇಲ್ಲ. ಅದು ಇಷ್ಟು ಸುಖ ಬಂತು ಮೋಕ್ಷದಲ್ಲಿ ಅಂತಿಲ್ಲ, ಅದು ಹೆಚ್ಚುತ್ತಾ ಹೋಗುತ್ತೆ. ಸುಖ ಹೆಚ್ಚುತ್ತಾ ಹೋಗೋದು ಅಂದ್ರೆ ಅಭಿಪ್ರಾಯ, ಈಗ ನಮ್ಮ ಯೋಗ್ಯತೆ ಎಷ್ಟಿರತ್ತೋ ಅಷ್ಟೇ ನಮಗ್ ಸುಖ ಸಿಗಬೇಕು, ಅದಕ್ಕಿಂತ ಏನು ಹೆಚ್ಚಾಗಲ್ಲ. ಅದನ್ನ ನಾವೆಲ್ಲ ಒಪ್ಲೇಬೇಕು. ದುಃಖ ಮಾತ್ರ ಕಳೆಯೋದು, ಅದು ಪೂರ್ತಿ ದುಃಖ ಕಳ್ದೇ ಕಳೆಯುತ್ತೆ. ಅಲ್ಲಿ ಯೋಗ್ಯತೆ ನೋಡಲ್ಲ, ದುಃಖದ ವಿಷಯದಲ್ಲಿ ಜೀವನ ಯೋಗ್ಯತೆ ಅದೆಲ್ಲ ನೋಡಲ್ಲ. ಎಂಥ ಯೋಗ್ಯ ಜೀವಿ ಆಗಿರ್ಲಿ, ಅವ್ನು ಮೋಕ್ಷಕ್ಕೆ ಯೋಗ್ಯನಾಗಿದ್ರೆ ಸಾಕು. ಆ ಮೋಕ್ಷ ಯೋಗ್ಯತೆಯನ್ನ ಪಡೆದಿರ್ಬೇಕು ಆ ಜೀವಿ. ಜೊತೆಗೆ ಅವನು ಒಳ್ಳೆ ಆ ಮೋಕ್ಷಕ್ಕೆ ಸಾಧನೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿರ್ಬೇಕು. ಇಂಥ ವ್ಯಕ್ತಿ ಆದ್ರೆ ಅವನು ಮೋಕ್ಷದಕ್ಕೆ ತಲುಪ್ತಾನೆ. ತಲುಪಿದಾಗ ದುಃಖ ಮಾತ್ರ ಎಲ್ಲರಿಗೂ ಹೋಗೋದ್ ಸಮಾನ. ಅದು ಬ್ರಹ್ಮದೇವರಿಂದ ಹಿಡಿದು ಎಲ್ಲರಿಗೂ ಕೂಡ. ವಾಸ್ತವಿಕವಾಗಿ ಬ್ರಹ್ಮದೇವರಿಗೆ ದುಃಖ ಅನ್ನೋ ಪ್ರಸಕ್ತಿನೇ ಇಲ್ಲ. ಆದ್ರೆ ಅವ್ರಿಗೆ ಏನ್ ದುಃಖ ಅಂದ್ರೆ, ಯಾವ ತರ ದುಃಖ ಅಂದ್ರೆ, ಸಂಸಾರದ ಬಂಧನ ಕಳಿಸ್ದೇ ಇರೋದೇ ಒಂದ್ ರೀತಿ ದುಃಖದ ತರಹ. ವಾಸ್ತವಿಕವಾಗಿ ಅವ್ರಿಗೇನ್ ಅದರ ಲೇಪ ಏನಿಲ್ಲ. ಅದಕ್ಕೆ ಅವರು ಪ್ರಕೃತಿ ಬಂಧ ಬ್ರಹ್ಮದೇವರಿಗೆ ಇದೆ ಅಂತ ಹೇಳ್ತೀವಿ. ಪ್ರಕೃತಿ ಬಂಧ ಇದೆ ಅಂದ್ರೆ ಅಭಿಪ್ರಾಯ, ಆ ಪ್ರಕೃತಿ ಸುಮ್ನೆ ಮುಚ್ಚಳದಂತೆ ಇದೆ. ಆದ್ರೆ ಮುಚ್ಚಳ ಸುಟ್ಟೋದ ಮುಚ್ಚಳ, ಅದು ಸುಟ್ಟೋಗ್ಬಿಟ್ಟಿದೆ. ಅದರಿಂದ ಏನು ಉಪಯೋಗ ಇಲ್ಲ, ಕೆಲಸ ಏನಿಲ್ಲ ಅವ್ರಿಗೆ. ಆದ್ರೂ ಅದೊಂದು ಇದೆಯಲ್ಲ, ಸಂಸಾರದಿಂದ ಹೋಗ್ಬೇಕಲ್ಲ. ಆ ರೀತಿ ವಾಸ್ತವಿಕವಾಗಿ ಇದೆಲ್ಲ ಬ್ರಹ್ಮ ಅನ್ನೋ ಶಬ್ದದಿಂದ ಮುಕ್ತ ಬ್ರಹ್ಮನೇ ತಗೊಳ್ತೀವಿ. ಸಾಮಾನ್ಯ ಬ್ರಹ್ಮ ಅಂದ್ರೆ ಅವ್ರು ಮೋಕ್ಷಕ್ಕೆ ಹೋದ ಬ್ರಹ್ಮ, ಸಂಸಾರಕ್ ಬ್ರಹ್ಮ ಬಂದ್ರು ಅಂತಿಲ್ಲ. ಆದ್ರೆ ಎಷ್ಟೋ ಕಡೆ ಶಾಸ್ತ್ರದಲ್ಲಿ ನಾವು ಗಮನಿಸ್ಬೇಕಾದ್ರೆ ವಾಯುದೇವರನ್ನ ಹೇಳುವಂತ ಶಬ್ದಗಳು ವಾಯು ಅಂತ ಹೇಳಲ್ಲ, ಬ್ರಹ್ಮ ಅಂತ ಬಳಸ್ತಾ ಇರ್ತಾರೆ. ಆ ಬ್ರಹ್ಮದೇವರು ಸಂಸಾರಕ್ಕೆ ಹೇಗ್ ಬರ್ತಾರೆ? ಅವ್ರಿಗೆ ಅವತಾರ ಅಂತೂ ಇಲ್ಲ. ಬ್ರಹ್ಮದೇವ್ರ ಅವತಾರ ಎತ್ತಲ್ಲ, ಭೂಮಿಗೆ ಬಂದು ಯಾರೋ ಒಬ್ರಲ್ಲಿ ವಿಶೇಷ ಸನ್ನಿಧಾನ ಇಟ್ಕೊಂಡಿರ್ತಾರಷ್ಟೇ. ಮತ್ ಅವತಾರ ಇಲ್ಲ, ಆದ್ರೆ ಬ್ರಹ್ಮ ಅಂತ ಬಳಸ್ತಾರೆ, ಸಂಸಾರ ಅಂತ ಬಳಸ್ತಾರೆ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಅವರು ವಾಯುದೇವರು ಅಂತ ಅರ್ಥ. ಇನ್ನು ಬ್ರಹ್ಮ ಪದವಿಗೆ ಮುಂದೆ ಹೋಗಬೇಕಾದ ವಾಯುದೇವರು ಅಂತ ಅರ್ಥ. ಅಂತವ್ರು ಈಗ ಸಂಸಾರ ಕಾಲದಲ್ಲಿ ಬಂದಿದ್ದಾರೆ ಅಂತ ತಾತ್ಪರ್ಯ. ಸನ್ನಿಧಾನ ಇಟ್ಟು ಬಂದಿದ್ದಾರೆ ಅಂದ್ರೆ ಅಂತವ್ರಿಗೆ ಮೋಕ್ಷ ಆಗಿದ್ಯೋ ಇಲ್ವೋ ಅಂತ ಒಂದು ಚರ್ಚೆನೂ ಕೂಡ ಇದೆ. ಅಂತೂ ಇರ್ಲಿ, ಪ್ರಸಕ್ತ ನಮ್ಗೇನ್ ಬೇಕು ಅಂದ್ರೆ ಈ ದುಃಖ ಹೋಗೋದು ಎಲ್ಲ ಜೀವರಿಗೂ ಸಮಾನ. ಯಾರು ಸಂಸಾರದಲ್ಲಿ ಇದ್ರು, ಯಾರು ಮೋಕ್ಷವನ್ನ ಪಡೆದ್ರು, ಅಂತಹ ಮೋಕ್ಷಕ್ಕೆ ತಲುಪಿದ ಜೀವರಿಗೆ ನಿಶ್ಶೇಷವಾಗಿ ಚೂರು ದುಃಖ ಉಳಿಯಲ್ಲ. ಆ ಎಲ್ಲ ದುಃಖ ಹೋಗುತ್ತೆ. ಆದ್ರೆ ಸುಖ ಬರೋದ್ ಮಾತ್ರ ಯೋಗ್ಯತೆಗೆ ತಕ್ಕಂತೆ ಸುಖ. ಈಗ ನಮ್ಮ ಯೋಗ್ಯತೆ, ನಮ್ಮ ಸ್ವರೂಪ ಎಷ್ಟು ಯೋಗ್ಯತೆಯನ್ನ ಪಡೆದಿರತ್ತೋ ಅಷ್ಟಕ್ಕನುಗುಣವಾಗಿ ಸುಖ ಅದು ನಾವು ಪಡಿತೀವಿ. ಅದು ಬ್ರಹ್ಮದೇವರ ಸ್ವರೂಪಕ್ಕೆ ಅವ್ರಿಗೆ ಏನ್ ಸುಖ ಬೇಕೋ ಅದು ಅನುಭವಿಸ್ತಾರೆ. ನಮಗೆ ಎಂತಹ ಸುಖನೋ ನಾವು ಅದನ್ನು ಅನುಭವಿಸ್ತೇವೆ, ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆ ಇರೋ ಜೀವಿಗಳಾಗಿದ್ರೆ. ಅಂತೂ ಇಂತಹ ಸುಖವನ್ನ ಪಡಿಬೇಕಾದ್ರೆ ವ್ಯತ್ಯಾಸ ಬರಲ್ಲ, ಅಂದ್ರೆ ಹೆಚ್ಚಾಗ್ತಾ ಹೋಗೋದು ಅಂತ ಹೇಳಲಿಕ್ ಬರಲ್ಲ. ದುಃಖ ಎಲ್ಲ ಕಳಿಯತ್ ನಿಜ. ಆದ್ರೆ ಇಲ್ಲೊಂದು ಮಾತು ಬಂತು, ನಿರತಿಶಯ ಸುಖ ಅಭಿವ್ಯಕ್ತಿ. ಆ ಸುಖ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅದು ಲೆಕ್ಕ ಇಲ್ಲ. ನಿರತಿಶಯ ತುಂಬಾ ಜಾಸ್ತಿ ಸುಖವನ್ನ ಪಡಿತೀವಿ ಅಂತ. ಇದ್ರ ಅಭಿಪ್ರಾಯ ಏನು ಅಂದ್ರೆ, ಬರೋ ಸುಖ ಏನಿದೆ ಅದು ಅಷ್ಟೇ ಇರೋದು. ನಮ್ಗೆ ಎಷ್ಟು ಸುಖ ನಮ್ಗೆ ಫಿಕ್ಸ್ ಆಗಿರತ್ತೋ ಅಷ್ಟೇ ಸುಖ ನಾವು ಅನುಭವಿಸೋದು. ಆದ್ರೆ ಆ ಸುಖ ಅನುಭವಿಸ್ಬೇಕಾದ್ರೆ ರುಚಿ ಚೆನ್ನಾಗ್ ಗೊತ್ತಾಗತ್ತೆ ಅಂತ. ರುಚಿ ಚೆನ್ನಾಗ್ ಗೊತ್ತಾಗೋದು ಅಂದ್ರೆ, ಕೆಲವು ಸಲ ಪಾನಕ ಮಾಡ್ಕೊಂಡು ಕುಡಿತಾ ಇರ್ತೀವಿ ಮನೇಲಿ, ಪಾನಕ ಕುಡಿತಾ ಇರ್ತೀವಿ. ಕುಡಿಬೇಕಾದ್ರೆ ಒಂದು ದಿವ್ಸ ಅದೇ ಸಕ್ಕರೆ ಅದಷ್ಟನ್ನೇ ಹಾಕಿದೀವಿ. ಅಷ್ಟನ್ನ ಹಾಕಿದ್ರು ಒಂದು ದಿವ್ಸ ಕುಡಿದ ಪಾನಕದ ರುಚಿ ಏನಿತ್ತು ಅದು ಮಾರನೇ ದಿವ್ಸಕ್ಕಷ್ಟೇ ಸುಖ ಬರ್ಬೇಕು ಅಂತಿಲ್ಲ. ಮಾರನೇ ದಿವ್ಸ ಇನ್ನೂ ಅಷ್ಟೇ ಸಕ್ಕರೆ ಹಾಕಿದ್ದೆ, ಅದು ಸ್ವಲ್ಪ ಜಾಸ್ತಿ ರುಚಿ ಅನ್ಸತ್ತೆ. ಅದು ಯಾಕೆ ಗೊತ್ತಿಲ್ಲ. ಕುಡ್ದಿದ್ ಅದೇ ಪಾನಕ, ಹಾಕಿದ ಅಷ್ಟೇ ಪದಾರ್ಥ, ರುಚಿ ಮಾತ್ರ ಜಾಸ್ತಿ ಆಯ್ತು. ಆದ್ರೆ ಅಷ್ಟೇ ಕುಡ್ದಿದ್ದು, ಎಲ್ಲವೂ ಸಮಾನ. ಅದೇ ತರ ಮೋಕ್ಷದಲ್ಲಿ ಹೇಗೆ ಅಂತಂದ್ರೆ, ಸುಖ ಸಿಗೋದೇನಿದೆ ಅದು ಒಂದ್ ರೀತಿ ಒಂದೇ ತರ ಇರುತ್ತೆ. ಸುಖ ಸಿಹಿ ಹೇಗೆ ನಮಗೆ ಸಿಗ್ತಾ ಇರುತ್ತೆ ಸುಖ. ಆದ್ರೆ ಕೆಲವು ಸಲ ಹೆಚ್ಚುಗಾರಿಕೆ ಸ್ಪಷ್ಟತೆ ಸಿಗತ್ತೆ, ಅದರ ರುಚಿ ನಿಜವಾಗ್ಲೂ ಗೊತ್ತಾಗತ್ತೆ ನಮ್ಗೆ. ಇನ್ನೂ ಸ್ಪಷ್ಟವಾಗಿ ಆಳವಾಗಿ ಗೊತ್ತಾಗತ್ತೆ. ಇದು ಹೇಗೆ ಅಂದ್ರೆ, ಒಮ್ಮೆ ಪಾಠ ಓದ್ತೀವಿ, ಒಮ್ಮೆ ಕೇಳ್ತೀವಿ ಪಾಠವನ್ನ. ಕೇಳಿದ ಮೇಲೆ ಅದ್ ನಮಗ್ ಚೆನ್ನಾಗ್ ಗೊತ್ತಿರೋ ವಿಷಯ, ಚೆನ್ನಾಗ್ ನಮಗ್ ಗೊತ್ತಿದೆ ಆ ವಿಷಯ ನಾವು ಕೇಳ್ತೀವಿ. ಯಾವ್ದೋ ಕಥೆನೋ ಏನೋ ಒಂದು ಕೇಳ್ತೀವಿ. ಕೇಳ್ದಾಗ ನಮ್ಗೆ ಒಂದ್ಸಲಿ ಮೊದಲೇ ಗೊತ್ತಿದ್ರಿಂದ ಇನ್ನೊಮ್ಮೆ ಕೇಳಿದಾಗ ಒಬ್ರು ಬಾಯಿನಲ್ಲಿ ಸ್ಪಷ್ಟತೆ ಸಿಗತ್ತೆ. ಸ್ವಲ್ಪ ಇನ್ನೂ ಒಂದ್ಸಲಿ ಓದ್ತೀವಿ, ನಾವ್ ಇನ್ನೊಬ್ರಿಗೆ ಹೇಳ್ತೀವಿ. ಈ ತರ 10 ಬಾರಿ ಮಾಡಿದಾಗ ಒಂದೊಂದ್ಸಲಿ ಮಾಡಿದಾಗ್ಲೂ
ಕೇಳಿದ ವಿಷಯ ಅದೇ, ನಮ್ಗ್ ಗೊತ್ತಿದ ವಿಷಯನೂ ಅದೇ, ಆದ್ರೆ ಅಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತಲ್ಲ, ಒಂದು ಸ್ಪಷ್ಟತೆ. ಆ ತರ ಸುಖ ಮೋಕ್ಷ ಸುಖ ಸಿಕ್ತು ನಿಜ, ಆ ಮೋಕ್ಷ ಸುಖ ಸಿಕ್ಕಿದ್ದೇನಿದೆ ಅದ್ರಲ್ಲಿ ಒಂದು ರುಚಿ, ನಿಜವಾದ ಅಭಿವ್ಯಕ್ತಿ ಅದು ಹೊರಗ್ ಬರತ್ತಲ್ಲ, ಆ ಸುಖದ ಅನುಭವ ನಮ್ಗೆ ಅದರಲ್ಲಿ ಸ್ಪಷ್ಟತೆ ಕಾಣ್ತಾ ಹೋಗ್ತೀವಿ. ಇದನ್ನ ಇಲ್ಲಿ ನಿರತಿಶಯ ಅಂತ ಕರೆದಿದ್ದಾರೆ. ಅಂದ್ರೆ ಒಳ್ಳೆ ಉತ್ತಮವಾದ ಸುಖ ಅದು ಬೆಳೀತಾ ಹೋಗ್ತಾ ಇರತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅಥವಾ ನಿರತಿಶಯ ಅನ್ನೋ ಪದಕ್ಕೆ ನಮ್ಗೆ ಸಂಸಾರದಲ್ಲಿ ಸಿಗೋ ಸುಖಕ್ಕಿಂತ ಅದು ಹೋಲಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಖ ನಮಗೆ ಒಳ್ಳೆ ಉತ್ತಮವಾದ ಸುಖ ನಮ್ಮ ಸ್ವರೂಪದಲ್ಲಿ ಏನಿದೆ ಆ ಸುಖ ಅನುಭವಿಸೋದನ್ನೇ ಮೋಕ್ಷ ಅಂತ ಕರಿತೀವಿ ಅಂತ. ಇದನ್ನೆಲ್ಲ ಸರಳವಾಗಿ ಹೇಳೋದಿದ್ರೆ ಇಷ್ಟೇ. ಅವ್ರು ಬರ್ದಿರೋ 2 ಪದಕ್ಕೆ ನಾನು ಇಷ್ಟು ವಿವರಣೆ ಕೊಟ್ಟೆ. ಒಟ್ಟು ಅಭಿಪ್ರಾಯನು ಎಲ್ಲಾ ದುಃಖಗಳನ್ನ ಕಳ್ಕೊಳ್ಳೋದು, ನಮ್ಮ ನಿಜವಾದ ಆನಂದ ಏನಿದೆಯೋ ಅದನ್ನ ಚೆನ್ನಾಗಿ ಪಡೆಯೋದು, ಇದೇ ಮೋಕ್ಷ ಅಂತ. ಇದು ಮೋಕ್ಷ ದ್ವೈತ ಸಿದ್ಧಾಂತದ ಪ್ರಕಾರ. ಇದ್ ಯಾಕೆ ಹೆಚ್ಚು ಅನ್ಸತ್ತೆ ಅಂದ್ರೆ ನಿಮ್ಗೆ ಅನ್ನಿಸ್ಬೋದು, ಇದೇನ್ ಎಲ್ಲಾ ದುಃಖ ಹೋಗುತ್ತೆ ಒಳ್ಳೆ ಸುಖ ಸಿಗತ್ತೆ, ಇಷ್ಟೇ ತಾನೇ ಮೋಕ್ಷ, ಇದೇನ್ ದೊಡ್ಡದಾಗಿ ದ್ವೈತ ಸಿದ್ಧಾಂತ ಹೇಳಿದ್ದು ಅಂದ್ರೆ ಹಾಗಲ್ಲ. ಮೋಕ್ಷವನ್ನ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಅನ್ಸತ್ತೆ, ಮೋಕ್ಷದ ಬಗ್ಗೆನೂ ಸರಿಯಾಗಿ ಹೇಳಲಿಕ್ಕೆ ಬರ್ಲಿಲ್ಲ ಎಷ್ಟೋ ಪ್ರತಿವಾದಿಗಳಿಗೆ. ಕೆಲವ್ರು ಏನಂತಾರೆ ಅಂದ್ರೆ, ಈ ಪಕ್ಷಿ ಪಂಜರದ ಒಳಗಡೆ ಬಚ್ಚಿಟ್ಟಿರ್ತೀವಿ, ಪಂಜರದ ಒಳಗಡೆ ಪಕ್ಷಿಯನ್ನ ಬಚ್ಚಿಟ್ಟಿರ್ತೀವಿ, ಆ ಪಕ್ಷಿಯನ್ನ ಹೊರಗೆ ಹೋಗ್ಲಿಕ್ ಬಿಡಲ್ಲ. ಗಿಳಿ ಎಲ್ಲ ನೋಡಿರ್ತೀವಲ್ಲ, ಗಿಳಿಯನ್ನು ಕೂಡ ಹಾಕಿರ್ತೀವಿ. ಯಾವಾಗ ಆ ಪಂಜರದಿಂದ ಗಿಳಿಯನ್ನ ಹೊರಗೆ ಹಾಕ್ಬಿಡ್ತೀವಿ, ಆ ಗಿಳಿ ಪಕ್ಷಿ ತಾನು ಓಡಾಡ್ಕೊಂಡು ಹಾರಾಟ ಮಾಡ್ತಾ ಹೋಗುತ್ತೆ. ನಮಗೂ ನಮ್ ಪರಿಸ್ಥಿತಿನೂ ಹೇಗೆ ಅಂತ ಒಬ್ರು ಹೇಳ್ತಾರೆ, ಒಬ್ಬ ವಾದಿಗಳು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ದೇಹ ಏನಿದೆ ಇದು ಪಂಜರದಂತೆ, ಇದೊಂದು ಕೇಜ್, ಈ ಪಂಜರ, ಇದ್ರ ಒಳಗಡೆ ಗಿಳಿ ತರ ನಾವಿದೀವಿ ಸದ್ಯಕ್ಕೆ. ಆ ಗಿಳಿ ತರ ನಾವೇನಿದೀವಿ, ನಮ್ಮನ್ನ ಈ ದೇಹದಿಂದ ಹೊರಕ್ಕೆ ಹಾಕಿದ್ರೆ ನಾವೇನ್ ಮಾಡ್ತೀವಿ, ಆ ಗಿಳಿ ತರ ಪಕ್ಷಿಯ ರೀತಿಯಲ್ಲಿ ನಾವು ಹಾರಾಡ್ತಾ ಹೋಗ್ತೀವಂತೆ. ಹಾರಾಟ ನಡೆಸ್ತಾ ಇದ್ರೆ ಎಲ್ಲಿ ತನಕ ಹಾರಾಡ್ತೀವಿ ಅಂದ್ರೆ ಮೇಲಕ್ ಹೋಗ್ತಾನೆ ಇರ್ತೀವಿ, ಹಾರಾಟ ಮಾಡ್ತಾನೆ ಇರ್ತೀವಿ. ಅದ್ ಎಷ್ಟು, ಈ ಲೋಕ ಏನಿದೆ ಈ ಲೋಕವನ್ನ ದಾಟ್ಕೊಂಡು ಮೇಲಕ್ ಹೋಗ್ತಾ ಇರ್ತೀವಿ ಅಷ್ಟೇ. ಕೊನೆ ಮೋಕ್ಷ ಅಂದ್ರೆ ಏನು, ಏನಿಲ್ಲ, ಹೀಗೆ ಹಾರ್ಕೊಂತಾ ಮೇಲಕ್ ಹೋಗ್ತಾ ಇರೋದೇ ಮೋಕ್ಷ ಅಷ್ಟೇ. ಇದೇನಿದು ಪಕ್ಷಿ ತರ ಹಾರ್ಕೊಂಡು ಹೋಗೋದೆ, ಅದನ್ನೇ ಅಂದ್ರೆ ಸ್ವಚ್ಛಂದತೆ, ಯಾವುದೇ ಬಂಧನಕ್ಕೆ ಒಳಪಟ್ಟಿಲ್ಲ. ಇಲ್ಲಿಗೆ ದೇಹದ ಒಳಗಡೆ ಇದ್ವಿ, ಈ ಸಂಸಾರದ ಜಂಜಾಟದ ಒಳಗಡೆ ಇದ್ವಿ. ಈಗ ಯಾವಾಗ ಪಕ್ಷಿ ತರ ನಮ್ಗೆ ಬಿಡುಗಡೆ ಆಯ್ತೋ ನಾವು ಹಾರಾಟ ಶುರು ಮಾಡಿದ್ವಿ. ಹಾರಾಟ ಶುರು ಮಾಡಿದವರು ಮೇಲಕ್ಕೆ ಹಾರ್ತಾನೆ ಹೋಗ್ತಾ ಇದೀವಿ ಅಷ್ಟೇ. ಮತ್ತೆ ಎಂಡಲ್ಲಿ ಅದು ಹಾರ್ತಾ ಹೋಗೋದಷ್ಟೇ ಮೋಕ್ಷ. ಈ ತರನು ಮೋಕ್ಷ ಕೆಲವ್ರು ಹೇಳಿದ್ದಾರೆ. ಆದ್ರೆ ಇದೆಲ್ಲ ಮೋಕ್ಷನ, ಇದೇನ್ ಹಾರ್ತಾ ಹೋದ್ರೆ ಒಂದ್ ಸುಸ್ತಾಗಲ್ವ ಅವನಿಗೆ, ಅದನ್ನ ಖಂಡನೆ ಎಲ್ಲ ಮಾಡ್ತಾರೆ. ಅದಕ್ಕೇನ್ ಪ್ರಮಾಣ ಇಲ್ಲ ಆ ತರ ಮೋಕ್ಷ ಇರೋದಕ್ಕೆ ಅಂತೆಲ್ಲ ಜಯತೀರ್ಥರು ತುಂಬಾ ಚೆನ್ನಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಂತೂ ಈ ತರ ಒಬ್ಬೊಬ್ರು ಒಂದೊಂದ್ ಮೋಕ್ಷ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಈ ಜಗತ್ತೇ ಸುಳ್ಳಾಗ್ಬಿಡೋದು, ಇದೆಲ್ಲ ಶೂನ್ಯವಾದ. ಬೌದ್ಧರು ನಮಗ್ ಗೊತ್ತೇ ಇದೆ, ಇದು ಯಾವುದು ಇಲ್ಲ, ಈ ಜಗತ್ತು ಯಾವ ವಸ್ತುನೂ ಇಲ್ಲ, ಎಲ್ಲ ಸೊನ್ನೆಯಾಗಿ ಉಳ್ಕೊಂಡ್ಬಿಡೋದು, ಶೂನ್ಯ, ಏನು ಇಲ್ಲ ಅಷ್ಟೇ. ಏನು ಇಲ್ಲ ಅನ್ನೋದೊಂದಿದೆ ಅಂತ ಆಗ್ಬೇಕು ಕೊನೆಗೆ, ಅಭಾವ, ಇಲ್ಲ ಅನ್ನೋ ಒಂದ್ ವಸ್ತು ಇದೆ ಅಷ್ಟೇ ಕೊನೆಗೆ, ಏನು ಇಲ್ಲ ಅಂತ. ಇದೊಂದ್ ಮೋಕ್ಷ ಅಂತ ಹೇಳ್ತಾರೆ. ಈಗ ಒಬ್ಬೊಬ್ರು ಒಂದೊಂದ್ ರೀತಿ ಮೋಕ್ಷ ಹೇಳಿದ್ರೆ ಆಗ ನಮಗ್ ತಲೆ ತಿರುಗ್ ಬಿಡತ್ತೆ, ಭ್ರಮೆ ಅನ್ಸ್ಬಿಡತ್ತೆ. ಏನಿದೆ ಈ ತರ ಎಲ್ಲ ಮೋಕ್ಷ ಹೇಳ್ತಾರೆ, ಈ ಮೋಕ್ಷ ಪಡೆಯಕ್ಕೆ ನಾವ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂತ ಅನ್ಸತ್ತೆ. ಆ ಎಲ್ಲಾ ಅವರು ಪ್ರತಿವಾದಿಗಳು ಹೇಳಿದ ಮೋಕ್ಷಗಳಲ್ಲಿ ಏನೋ ಒಂದು ದೋಷ ಇದೆ, ಅವ್ರು ಸರಿಯಾಗಿ ಹೇಳಿಲ್ಲ. ಅದನ್ನೆಲ್ಲ ಜಯತೀರ್ಥರು ಅನುವ್ಯಾಖ್ಯಾನದ ಮುಖಾಂತರ ಆಚಾರ್ಯರು ಹೇಗೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಸುಂದರವಾದ ಜಯತೀರ್ಥರ ವಿವರಣೆ ಅದೆಲ್ಲ ಮುಂದೆ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂತೂ ಈ ಕಾರಣಕ್ಕೋಸ್ಕರ ನಮ್ಮ ದ್ವೈತ ಸಿದ್ಧಾಂತದ ಪ್ರಕಾರ ಮೋಕ್ಷ ಅಂದ್ರೆ ಏನು ಅಂದ್ರೆ ಈ ವಾಕ್ಯ, ಇದು ನೆನಪಿರ್ಬೇಕು ಅಂತ. ಇಷ್ಟಾದ ಮೇಲೆ ಮುಂದಕ್ಕೆ ಹೋಗೋಣ. ಈಗ ವೇದ ವಾಕ್ಯಗಳಿಗೆ ಪ್ರಾಮಾಣ್ಯ ಬರ್ಬೇಕು. ಪ್ರಾಮಾಣ್ಯ ಬರೋದ್ರಿಂದ ಒಂದು ವೇದ ವಾಕ್ಯ ಪ್ರಮಾಣ ಅಂತ ನಾವು ಒಪ್ಬೇಕು. ಪ್ರಮಾಣ ಅಂತ ಆಗೋದು ಯಾವಾಗ, ವೇದ ಹೇಳಿದ ವಿಷಯ ಅದು ಜೀವರಿಗೆ ಉಪಯುಕ್ತ ಆಗ್ಬೇಕು. ಈಗ ನಾವೇನೋ ಒಂದ್ ವಿಷಯ ಹೇಳ್ಕೊಡ್ತೀವಿ, ಬೇರೆಯವ್ರಿಗೆ ಉಪಯೋಗನೇ ಅಲ್ಲ ಅಂದ್ರೆ ಯಾಕೆ ಹೇಳ್ಬೇಕು ಆ ವಿಷಯ. ಏನೋ ಒಂದು ಅವರ ಜೀವ ಸ್ವರೂಪ ಉದ್ಧಾರ ಆಗ್ಲಿಕ್ಕೋ, ಒಂದ್ ಸ್ವಲ್ಪ ಒಳ್ಳೆ ಬುದ್ಧಿ ಬರುತ್ತೆ, ಒಳ್ಳೆ ಧರ್ಮ ಮಾರ್ಗದಲ್ಲಿ ಇರ್ತಾರೆ ಅಂದ್ರೆ ಉಪದೇಶ ಕೊಡ್ಲಿಕ್ಕೆ ಒಂದ್ ಸ್ವಲ್ಪ ಉಪಯೋಗ ಇದೆ. ಇಲ್ಲ ಅಂದ್ರೆ ಹೇಗಿದ್ರು ಆಗಲ್ಲ ಅಂದ್ರೆ ಉಪಯೋಗ ಇಲ್ಲ ಕೊಡೋದು ಅಂತ. ಹಾಗೆ ವೇದ ವಾಕ್ಯಗಳು ಕೂಡ ಪ್ರತಿಯೊಂದು ವೇದ ವಿಷಯಗಳೇನು ಹೇಳ್ತಾ ಇದೆ, ವೇದ ಪ್ರತಿಯೊಂದು ವಿಷಯ ಜೀವರಿಗೆ ಬೇಕಾದ ವಿಷಯ. ಅದು ಹೊರಟಿದ್ದೇ ವೇದ ಜೀವನ ದುಃಖ ಕಳಿಲಿಕ್ಕೆ ಅಂತ. ಅದು ವೇದವಾಕ್ಯನೇ ಹೇಳುತ್ತೆ ಏನಂತ, ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ದುಃಖ ಕಳಿಲಿಕ್ಕೋಸ್ಕರ ವೇದವಾಕ್ಯ ಹೊರಟಿದೆ ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯ ವೇದದಲ್ಲೇ ಬರೋದು. ಅಂತ ವೇದವಾಕ್ಯದ ಅರ್ಥವನ್ನೇ ಇಲ್ಲಿ ದುಃಖಾಪ್ಯಯ ಸುಖಾವಾಪ್ತಿ ಹೇತುತ್ವೇ ನೈವ ವೇದವಾಕ್ ಅಂತ ಬಳಸಿದೆ. ಇದಾದ ಮೇಲೆ ಜಯತೀರ್ಥರ ಮುಂದಿನ ಪಂಕ್ತಿಗೆ ಹೋಗೋಣ. ಯದ್ವಾ
ಅಪ್ರಧಾನ ಪ್ರಯೋಜನ ಸ್ವರ್ಗ ಆದಿ ಸಂಗ್ರಹಾರ್ಥಮಿದಂ ಅಂತ. ಮುಖ್ಯವಾಗಿ ಸುಖ ಅಂದ್ರೆ ಮೋಕ್ಷ, ಅಮುಖ್ಯವಾದ ಸುಖ ಅಂದ್ರೆ ಸ್ವರ್ಗ. ಸ್ವರ್ಗ ಸಿಗ್ಲಿಕ್ಕೆ ಅಂತ ವೇದವಾಕ್ಯ ಹೊರಟಿದೆ. ಅಂತ ವೇದವಾಕ್ಯ ಸ್ವರ್ಗದ ಬಗ್ಗೆನೆ ಸಂಶಯ ವ್ಯಕ್ತಪಡಿಸಿದ್ರೆ ಸ್ವರ್ಗ ಇದೆಯೋ ಇಲ್ವೋ ಅಂತ ಹೇಳಿ ಅಂತ ವೇದವಾಕ್ಯ ಪ್ರಮಾಣ ಅಂತ ಯಾರು ಒಪ್ತಾರ? ಅದು ಒಪ್ಪಬಾರದು ಅಂತ. ಇಷ್ಟಾದ್ಮೇಲೆ ಒಂದು ವಾಕ್ಯ ಬಂದಿದೆ, ಇತ್ತಂಭೂತ ಲಕ್ಷಣೆ ತೃತೀಯ ಅಂತ ಒಂದು ವಾಕ್ಯ ಬಂತು. ಇದು ವ್ಯಾಕರಣ ವಿಚಾರ, ವ್ಯಾಕರಣ ಶಾಸ್ತ್ರದಲ್ಲಿ ಬರೋ ವಿಚಾರ. ಇದರ ಸುಲಭವಾಗಿ ನಾವು ಹೀಗೆ ತಿಳ್ಕೊಳ್ಳೋಣ. ಒಂದು ವಾಕ್ಯ ಪ್ರಯೋಗ ಮಾಡ್ತಾರೆ ಸಂಸ್ಕೃತದಲ್ಲಿ, ಜಟಾಭಿಹಿ ತಾಪಸಃ ಅಂತ ಒಂದು ವಾಕ್ಯ ಪ್ರಯೋಗ ಮಾಡ್ತಾರೆ. ಜಟಾಭಿಹಿ ತಾಪಸಃ ಅಂದ್ರೆ, ಈಗ ಒಬ್ಬ ತಪಸ್ವಿ, ಒಬ್ಬ ಋಷಿ, ಒಬ್ಬ ಮುನಿ ಅಂತ ಕಂಡು ಹಿಡಿಬೇಕು ಅಂದ್ರೆ ಹೇಗೆ ಸಾಧ್ಯ? ಈಗೆಲ್ಲ ನಾವು ಮಾಧ್ವರು ಅಂತ ಕಂಡು ಹಿಡಿಬೇಕು ಅಂದ್ರೆ ಜೋರಾಗಿ ಅಂಗಾರಕ್ಷತೆ ಹಚ್ಕೊಂಡ್ರೆ ಅದನ್ನ ನೋಡಿ ಇವನ್ ಮಾಧ್ವ ಅಂತ ನಾವು ಕಂಡು ಹಿಡಿತೀವಿ. ಅಥವಾ ಇನ್ಯಾರೋ ಒಬ್ರು ಇನ್ನೊಂದು ಪುಂಡ್ರವನ್ನ ಧಾರಣೆ ಮಾಡಿದ್ರೆ ಇವ್ರು ಇಂಥ ಪಂಗಡಕ್ಕೆ ಸೇರಿದವರು, ಇವ್ರು ಇಂಥ ಪಂಗಡಕ್ಕೆ ಸೇರಿದವರು ಅಂತ ಗೊತ್ತಾಗತ್ತೆ. ಅಂದ್ರೆ ಅರ್ಥ ಏನು? ಒಬ್ಬ ಯಾವ ಧರ್ಮವನ್ನ ಪಡೆದಿದ್ದಾನೆ ಅಂತ ತಿಳಿಲಿಕ್ಕೆ ಒಂದಿಷ್ಟು ಚಿಹ್ನೆಗಳು ಬೇಕಾಗತ್ತೆ, ಒಂದಿಷ್ಟು ಲಕ್ಷಣ. ಅದನ್ನ ಇತ್ತಂಭೂತ ಲಕ್ಷಣ ಅಂತ ಕರೀತಾರೆ. ಇತ್ತಂಭೂತ ಅಂದ್ರೆ ಒಂದು ಧರ್ಮ ಅವನಲ್ಲಿದೆ, ಅವನು ಹೊಂದಿದ್ದಾನೆ. ಭೂತ ಅಂದ್ರೆ ಹೊಂದಿರೋದು, ಇತ್ತಂ ಅಂದ್ರೆ ಒಂದು ರೀತಿಯಾದ ಧರ್ಮ, ಅದನ್ನ ಭೂತ ಹೊಂದಿದ್ದಾನೆ. ಭೂತ ಅಂದ್ರೆ ಪಂಚಭೂತ ಅಲ್ಲ, ಭೂತ ಅಂದ್ರೆ ಹೊಂದಿರೋದು. ಆ ಧರ್ಮವನ್ನ ಹೊಂದಿರ್ಲಿಕ್ಕೆ ಒಂದು ಲಕ್ಷಣ ಅಂದ್ರೆ ಒಂದು ಚಿಹ್ನೆ ಬೇಕು. ಆ ಚಿಹ್ನೆಯನ್ನ ಹೇಳ್ಬೇಕಾದ್ರೆ ತೃತೀಯ ವಿಭಕ್ತಿ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದಕ್ಕೊಂದು ಉದಾಹರಣೆ ಕೊಡೋದಿದ್ರೆ ಜಟಾಭಿಹಿ ತಾಪಸ ಅಂತ ಬಂತು. ಈಗ ಅವನು ಜಟೆ ಬಿಟ್ಕೊಂಡಿದ್ದಾನೆ ತಲೆ ಮೇಲೆ, ಮತ್ತೆ ಜೋರಾಗಿ ಗಡ್ಡ, ಉದ್ದ ಗಡ್ಡ, ಕಮಂಡಲು ಇದೆ, ದಂಡ ಇದೆ, ಕಾಡ್ನಲ್ಲಿ ಒಂದ್ ಮರದ ಕೆಳಗಡೆ ಕೂತಿದ್ದಾನೆ. ಇಷ್ಟು ನೋಡಿದಾಗ ನಮಗ್ ಗೊತ್ತಾಯ್ತು ಇವನು ತಪಸ್ವಿ, ಇವನು ತಪಸ್ ಮಾಡ್ತಾ ಇದ್ದಾನೆ ಅಂತ. ಹಾಗಾದ್ರೆ ಏನಾಯ್ತು? ಆ ಮನುಷ್ಯನಲ್ಲಿ ತಾಪಸತ್ವ ಗೊತ್ತಾಯ್ತು. ಅಂದ್ರೆ ತಪಸ್ವಿ ಆದವನಲ್ಲಿ ಏನ್ ಧರ್ಮ ಇರುತ್ತೆ? ತಾಪಸತ್ವ ಇರುತ್ತೆ. ಹೇಗೆ ಒಬ್ಬ ಬ್ರಾಹ್ಮಣನಲ್ಲಿ ಬ್ರಾಹ್ಮಣತ್ವ ಇರುತ್ತೆ, ಕ್ಷತ್ರಿಯನಲ್ಲಿ ಕ್ಷತ್ರಿಯತ್ವ ಧರ್ಮ ಇರುತ್ತೆ. ಅದೇ ತರ ಆ ತಾಪಸನಲ್ಲಿ, ತಪಸ್ ಮಾಡೋನಲ್ಲಿ ತಾಪಸತ್ವ ಅನ್ನೋ ಧರ್ಮ ಇದೆ. ಅವ್ನ್ ನೀವು ತಪಸ್ವಿ ಅಂತ ಹೇಗ್ ಗೊತ್ತಾಯ್ತು ನಿಮಗೆ? ಅವ್ನ್ ತಪಸ್ ಮಾಡ್ತಾ ಇದ್ದಾನೆ ಅಂತ ಹೇಗ್ ಗೊತ್ತಾಯ್ತು? ಅವನೇ ನಿಮ್ಮನ್ನ ಮಾತನಾಡಿಸ್ಲಿಲ್ಲ, ಆದ್ರೆ ಹೇಗ್ ಗೊತ್ತಾಯ್ತು ಅಂದ್ರೆ ಅವನು ಜಟೆ ಬಿಟ್ಕೊಂಡಿದಾನಲ್ಲ, ಜಟೆ ಬಿಟ್ಕೊಂಡಿರೋದ್ರೆ ಇವನ್ ತಪಸ್ವಿ ಅಂತ ಗೊತ್ತಾಯ್ತು ಅಂತ. ನಾವ್ ಈಗಿನ ಕಾಲದಲ್ಲಿ ಹಾಗೆಲ್ಲ ಜಟೆ ಬಿಟ್ಕೊಂಡಿರೋರೆಲ್ಲ ತಪಸ್ವಿ ಅಂತ ಹೇಳಿಕ್ ಬರಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಆಗಿತ್ತು ಪ್ರಯೋಗ. ಈಗಿನ ಕಾಲದಲ್ಲಿ ಎಲ್ರು ಒಬ್ಬೊಬ್ರು ಜಟೆ ತರ ಬಿಟ್ಟಿರ್ತಾರೆ, ನಿಜವಾಗ ಅವ್ರೇನ್ ತಪಸ್ವಿಗಳು ಆಗಿರೋದಿಲ್ಲ, ಆಗಿರಬಾರ್ದು ಅಂತಾನೂ ಇಲ್ಲ. ಅಂತೂ ಜಟಾಭಿಹಿ ತಾಪಸ ಅನ್ನೋ ವಾಕ್ಯದಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಅವನ್ ತಪಸ್ವಿ ಅಂತ ಗೊತ್ತಾಗಬೇಕು, ಅವನಲ್ಲಿ ಒಂದು ಧರ್ಮ ಇದೆ, ತಪಸ್ವಿತ್ವ, ಅವನ್ ತಪಸ್ಸನ್ನ ಮಾಡ್ತಾ ಇದ್ದಾನೆ ಅಂತ ಒಂದ್ ಧರ್ಮ ಗೊತ್ತಾಗಬೇಕು ಅಂದ್ರೆ ಜಟೆ ಬಿಟ್ಕೊಂಡಿರೋದು ಜ್ಞಾಪಕ, ಅದು ನಮಗೆ ಲಕ್ಷಣ, ಚಿಹ್ನೆ. ಹಾಗಾದ್ರೆ ಈ ವ್ಯಕ್ತಿಯಲ್ಲಿ ತಾಪಸತ್ವ ಅನ್ನೋ ಧರ್ಮ ಇದೆ, ಹೇಗ್ ಗೊತ್ತಾಯ್ತು? ಜಟೆ ಬಿಟ್ಕೊಂಡಿರೋದ್ರಿಂದ. ಇಷ್ಟು ಗೊತ್ತಾಯ್ತು. ಹಾಗೆ ಸನ್ಯಾಸಿಗಳಿಂದ ಕಾವಿ ಶಾಟಿ, ಅದು ನೋಡಿ ಇವರು ಸನ್ಯಾಸಿಗಳು, ಯಾಕೆ? ಕಾವಿ ಶಾಟಿ ಧರಿಸಿರೋದ್ರಿಂದ ಅಂತಾರೆ. ಅಥವಾ ಸಂಸ್ಥಾನ ಪ್ರತಿಮೆ ಇಟ್ಕೊಂಡು ಅವ್ರು ಪೂಜೆ ಮಾಡ್ತಾ ಇದಾರೆ, ಇವ್ರು ಸನ್ಯಾಸಿಗಳು, ಪೀಠಾಧಿಪತಿಗಳು ಅಂತ ನಮಗೆ ಜ್ಞಾನ ಬರುತ್ತೆ. ಅಂತೂ ಒಂದೊಂದು ಚಿಹ್ನೆಯನ್ನ ನೋಡಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿರೋ ಧರ್ಮವನ್ನ ನಾವು ತಿಳ್ಕೊಳ್ತೀವಿ. ಆ ಚಿಹ್ನೆಯನ್ನ ಹೇಳೋ ಶಬ್ದ ಇದೆಯಲ್ಲ, ಅದರ ಮೇಲೆ ತೃತೀಯ ವಿಭಕ್ತಿಯನ್ನು ಬಳಸಬೇಕು ಅಂತ ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಅದರ ಪ್ರಕಾರ ಜಟಾಭಿಹಿ ಅಂದ್ರೆ ಜಟೆಗಳಿಂದಾಗಿ ತಾಪಸಃ, ಇವನೊಬ್ಬ ತಪಸ್ವಿ ಅಂತ, ಇದು ಕ್ರಮ. ಅದೇ ರೀತಿ ಇಲ್ಲಿ ಯಾಕೆ ಬಂತು ಈ ವಿಷಯ ಅಂದ್ರೆ, ವೇದವಾಕ್ಯ ಪ್ರಮಾಣ ಆಗೋದು ಯಾವಾಗ? ಏನಾರೊಂದು ಪ್ರಯೋಜನಕ್ಕೆ ಅದು ಕಾರಣ ಆದ್ರೆ ಮಾತ್ರ ಪ್ರಮಾಣ ಆಗೋದು. ಒಂದು ಪ್ರಮಾಣ ಆಗಬೇಕು ಅಂದ್ರೆ ಅದರಿಂದ ಪ್ರಯೋಜನ ಏನೋ ಒಂದು ಸಿಗ್ತಾ ಇರಬೇಕು. ಹಾಗಾದ್ರೆ ವೇದವಾಕ್ಯ ಪ್ರಮಾಣ ಅಂದ್ರೆ ಅದು ಪ್ರಯೋಜನ ಉಂಟು, ಅದರಿಂದ ಪ್ರಯೋಜನ ಇರೋದ್ರಿಂದ ವೇದವಾಕ್ಯ ಪ್ರಮಾಣ ಅಂತ ಆಯ್ತು. ಹಾಗಾದ್ರೆ ವೇದವಾಕ್ಯದಲ್ಲಿ ಒಂದು ಧರ್ಮ ಕಣ್ಣು ಹಿಡ್ಕೊಂಡ್ರಿ. ಏನ್ ಕಣ್ಣು ಹಿಡ್ಕೊಂಡಿತ್ತು ಅಂದ್ರೆ, ವೇದವಾಕ್ಯದಲ್ಲಿ ಪ್ರಮಾಣತ್ವ, ಅದು ಪ್ರಮಾಣ ಆಗಿದೆ ಅಂತ ಧರ್ಮ ಕಣ್ಣು ಹಿಡ್ಕೊಂಡ್ರಿ. ಹೇಗೆ? ಅದರಿಂದ ಪ್ರಯೋಜನ ಸಿಗ್ತಾ ಇದೆ. ಏನ್ ಪ್ರಯೋಜನ? ಆತ್ಯಂತಿಕ ದುಃಖ ನಿವೃತ್ತಿ, ಸಂಪೂರ್ಣ ದುಃಖ ಹೋಗೋದು, ನಿಜವಾದ ಆನಂದ ಅದನ್ನ ಸರಿಯಾಗಿ ಪಡೆಯೋದು. ಇಂಥ ಮೋಕ್ಷ ಏನಿದೆ ಆ ಪ್ರಯೋಜನ ವೇದವಾಕ್ಯದಿಂದ ಸಿಗ್ತಾ ಇದೆ. ಪ್ರಯೋಜನಕ್ಕೆ ಕಾರಣ ಅಂದ್ಮೇಲೆ ವೇದವಾಕ್ಯ ಪ್ರಮಾಣ ಆಗಿರ್ಬೇಕು. ಈಗ ನಮಗೆ ಮುಖ್ಯ ಪ್ರಮಾಣ ಅಂದ್ರೆ ನಮಗೆ ಮಧ್ವಾಚಾರ್ಯರ ಒಂದು ಘಟನೆಯೂ ಕೂಡ ಮುಖ್ಯ. ನಮಗೆ ಅವರ ಔಷಧಿ ಸೂಕ್ತ ಹೇಳಿ ತಮ್ಮ ಕೈಯಲ್ಲಿ ಆ ಒಂದು ಬೀಜವನ್ನ ಹಾಕಿ ಅದನ್ನ ಬೆಳೆಸ್ತಾರಲ್ಲ, ಔಷಧಿ ಸೂಕ್ತವನ್ನ ಹೇಳಿ, ಅದೇ ನಮಗ್ ಪ್ರಮಾಣ. ಅವ್ನ್ ವೇದವಾಕ್ಯ ಅಪ್ರಮಾಣ ಅಂತ ಹೇಳ್ದ ಒಬ್ಬ ಶೂದ್ರ ರಾಜ, ಅವನಿಗೆ ಉತ್ತರ ಕೊಡ್ಲಿಕ್ಕೆ ಅಂತ ಹೇಳಿ ಅವರೇ ತಾವು ಅಲ್ಲಿ ಮಹಿಮೆಯನ್ನು ತೋರಿಸಿದ್ರು. ವೇದವಾಕ್ಯ ಅದು ಫಲ ಕೊಡ್ತು, ಫಲ ಕೊಟ್ಟಿದ್ಮೇಲೆ ಅದು ವೇದವಾಕ್ಯ ಪ್ರಮಾಣ ಅಂತ ಆಚಾರ್ಯರು ಪ್ರತ್ಯಕ್ಷವಾಗಿ ತೋರಿಸಿದ್ರು, ಕಣ್ಣಾರೆ ಅವ್ರಿಗೆ ತೋರಿಸಿದ ಆ ಸಂದರ್ಭದಲ್ಲಿ. ಅದೇ ತರ
ಈ ವೇದ ವಾಕ್ಯ ಹೇಳ್ತಾ ಇರೋದು ಎಂಥ ಪ್ರಯೋಜನ ಹೇಳಿದ್ರೆ ಮನುಷ್ಯರಿಗೆ ಉಪಯುಕ್ತನೋ, ಯಾವುದನ್ನ ಮಾಡದೆ ನಮಗ್ ಮೋಕ್ಷ ಸಿಗತ್ತೋ ಅಂತದನ್ನ ಹೇಳ್ತಾ ಇದೆ. ಹಾಗಾಗಿ ಇದು ವೇದವಾಕ್ಯ ಪ್ರಮಾಣ ಅಂತ. ಇಲ್ಲಿ ತೃತೀಯ ವಿಭಕ್ತಿಯನ್ನ ಬಳಸಿದ್ದಾರೆ ಶ್ಲೋಕದಲ್ಲಿ. ಎಲ್ಲಿ ಬಳಸಿದ್ದಾರೆ? ದುಃಖಾಪ್ಯಯ ಸುಖಾವಾಪ್ತಿ ಹೇತುತ್ವೇ ನೈವ ಹೇತುತ್ವೇನ ಅಂತ ಬಳಸಿದ್ದಾರೆ. ರಾಮೇಣ, ಕೃಷ್ಣೇನ ಅಥವಾ ಬಲರಾಮೇಣ ಅಂತೆಲ್ಲ ಹೇಳ್ತೀವಲ್ಲ, ಆ ತರ ಏನ ಅಂತ ಬಂದ್ರೆ ತೃತೀಯ ವಿಭಕ್ತಿ ಅಂತ ಅರ್ಥ. ಏನ ಅಂತ ಬಂದ್ರೆ ಹೇತುತ್ವೇನ ತೃತೀಯ ವಿಭಕ್ತಿ. ಅಂದ್ರೆ ಹೇತು ಅಂದ್ರೆ ಕಾರಣ. ಇದು ದುಃಖ ನಿವೃತ್ತಿಗೆ ಕಾರಣ, ಸುಖ ಪಡೆಯೋದಕ್ಕೆ ಕಾರಣವಾದ್ದರಿಂದಲೇ ವೇದವಾಕ್ಯ ಪ್ರಮಾಣ ಅಂತ ಕರಿತೀವಿ. ಹಾಗಾದ್ರೆ ಆ ತೃತೀಯ ವಿಭಕ್ತಿಯಲ್ಲಿ ಹೇಳೋ ವಿಷಯ ಏನಿದೆಯಲ್ಲ ಅದು ಚಿಹ್ನೆ, ಜ್ಞಾಪಕ. ಏನ್ ತಿಳಿಸ್ಕೊಡ್ತಾ ಇದೆ ಅದು ಅಂದ್ರೆ ವೇದವಾಕ್ಯ ಪ್ರಮಾಣ ಅಂತ ತಿಳಿಸ್ಕೊಡ್ತಾ ಇದೆ. ಯಾಕಂದ್ರೆ ಪ್ರಯೋಜನ ಉಂಟು, ಒಳ್ಳೆ ಪ್ರಯೋಜನ. ಹೇಗೆ ಒಬ್ಬ ತಪಸ್ವಿಯಲ್ಲಿ ಒಂದು ತಾಪಸತ್ವ ಧರ್ಮ ಇದೆ ಅಂತ ತಿಳಿಸ್ಬೇಕಾದ್ರೆ ಜಟೆಗಳು ಬೇಕಾಗಿದೆಯೋ, ಅದೇ ತರ ಇಲ್ಲೂ ಕೂಡ. ಆದ್ರಿಂದ ಅಲ್ಲಿ ಜಟಾಭಿಹಿ ಅಂತ ತೃತೀಯ ವಿಭಕ್ತಿ ಬಂದಿದೆ, ಇಲ್ಲಿ ಹೇತುತ್ವೇನ ಅನ್ನೋಲ್ಲಿ ತೃತೀಯ ವಿಭಕ್ತಿ ಬಂದಿದೆ ಅಂತ ಇದು ಒಂದು ವಿವರಣೆಯನ್ನು ಮಾಡಿದ್ದಾರೆ. ಇಷ್ಟು ವಿವರಣೆ ಕೊಡ್ಲಿಕ್ಕೆ ನಮ್ಗೆ ಯದ್ಯಪಿ ಇಲ್ಲಿ ಪರಿಮಳದಲ್ಲಿ ರಾಯರು ಒಂದೇ ವಾಕ್ಯ ಬರೀತಾರೆ. ಅದ್ ಯಾಕಷ್ಟು ಬರೀತಾರೆ ಅಂದ್ರೆ ಈ ಇತ್ತಂಭೂತ ಲಕ್ಷಣ ಅನ್ನೋದು ಸುಮಾರು ಕಡೆ ಬಂದಿರತ್ತೆ. ಅಂದ್ರೆ ಸುಧಾದಲ್ಲಿ ಮೊದಲಿಂದ ಓದ್ತಾ ನಾವೀಗ 3ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. 3ನೇ ಅಧ್ಯಾಯಕ್ಕೆ ಬರೋ ಅಷ್ಟೊತ್ತಿಗೆ ಸುಮಾರು ಸಲಿ ಆ ಪದವನ್ನ ಪ್ರಯೋಗ ಮಾಡಿ ವಿವರಣೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ರಾಯರಿಗೆ ಗೊತ್ತು ನಾವು ಮತ್ತೆ ಮರ್ತು ಬಿಡ್ತೀವಿ ಅಂತ. ಅದಕ್ಕೋಸ್ಕರ ಒಂದು ವಾಕ್ಯದಲ್ಲಿ ಮತ್ತೆ ವಿವರಣೆ ಕೊಟ್ಟೆ ಮುಂದಕ್ಕೆ ಅವ್ರು ಹೋಗ್ತಾರೆ. ಬಹಳ ಚೆನ್ನಾಗಿ ಬರೀತಾರೆ. ಆ ಇತ್ತಂಭೂತ ಲಕ್ಷಣ ಅನ್ನೋ ಪದಕ್ಕೆ ಏನರ್ಥ ಅಂತ ಅಲ್ಲಿ ಬರೆದಿದ್ದಾರೆ, ಒಮ್ಮೆ ಗಮನಿಸಿ. ಪರಿಮಳ ಟಿಪ್ಪಣಿ ಮೊದಲನೇ ವಾಕ್ಯ. ಕಂಚಿತ್ ಪ್ರಕಾರಂ ಪ್ರಾಪ್ತ ಇತ್ತಂಭೂತ. ಕಂಚಿತ್ ಪ್ರಕಾರಂ ಯಾವುದೋ ಒಂದು ಪ್ರಕಾರ ಅಂದ್ರೆ ಒಂದು ಧರ್ಮ, ಅದನ್ನ ಪಡೆದಿರುವಂತಹ ವಸ್ತುವಿಗೆ ಇತ್ತಂಭೂತ ಅಂತ ಕರಿತೀವಿ. ಅದನ್ನ ತಿಳಿಸ್ಕೊಡೋದಕ್ಕೆ ಲಕ್ಷಣ ಅಂತ ಕರಿತೀವಿ. ಅಂತೂ ಇತ್ತಂಭೂತ ಲಕ್ಷಣ ಅನ್ನೋದಕ್ಕೆ ಏನರ್ಥ ಅಂತ ಪದ ಅವರು ಬಿಡಿಸಿದ್ದಾರೆ, ಅದೊಂದು ಗಮನಿಸಿ. ಇನ್ನು ಮುಂದೆ ಸ್ವಲ್ಪ ವಿಷಯ ಇದೆ, ಏತದುಕ್ತಂ ಭವತಿ ಅಂತ. ಅದು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಈ ಅದ್ವೈತಿಗಳ ಪ್ರಕಾರ ಪಂಚಮಹಾವಾಕ್ಯಗಳು ಅಂತಂದ್ರೆ ಅದು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನೇಹಾನಾನಾಸಿ ಕಿಂಚನ, ವಿಶ್ವಮಿಥ್ಯ, ಸರ್ವಂ ಖಲ್ವಿದಂ ಬ್ರಹ್ಮನ, ಸರ್ವಂ ಖಲ್ವಿದಂ ಬ್ರಹ್ಮ 5 ವಾಕ್ಯಗಳಲ್ವಾ ಸರ್? ಅವೇ ಅಲ್ವಾ ಸರ್ ಪಂಚವಾಕ್ಯಗಳು? ನೇಹಾನಾನಾಸ್ತಿ ಕಿಂಚನ ಬಂದು ಸರ್ವಂ ಖಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನೇಹಾನಾನಾಸಿ ಕಿಂಚನ, ಸರ್ವಂ ಖಲ್ವಿದಂ ಬ್ರಹ್ಮ, ವಿಶ್ವಂ ಮಿಥ್ಯ. ವಿಶ್ವಂ ಮಿಥ್ಯ ಅಂತ ಇಲ್ಲ, ವಿಶ್ವಂ ಮಿಥ್ಯ ಅಂತ ಇಲ್ಲ, ವೇದ ವಾಕ್ಯ ಅಲ್ಲ. ನೇತಿ ನೇತಿ ಅಂತ ಒಂದು ವಾಕ್ಯ. ಓಕೆ, ಬಟ್ ಅದನ್ನ ಓಕೆ ಅಂದ್ರೆ ಇದು ಎಲ್ಲ ಅವ್ರ ಪ್ರಕಾರ 5 ಮಹಾವಾಕ್ಯಗಳು ಜೀವ ಬ್ರಹ್ಮ ಐಕ್ಯನೇ ಹೇಳುತ್ತೆ ಅಂತ ಹೇಳ್ತಾರ ಸರ್? ಹೌದು ಹೌದು ಹೌದು. ಆಯ್ತು ಸರ್. ನಮಸ್ಕಾರ.